ಡಿಸೆಂಬರ್ 5 ಹಾಗೂ 6ರಂದು ಇಂಚಿಗೇರಿಯ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ 52ನೇ ಅಧ್ಯಾತ್ಮ ಸಪ್ತಾಹ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಶ್ರೀ ಸದ್ಗುರು ಮಾಧವಾನಂದ ಪ್ರಭು ಇಂಚಿಗೇರಿ ಸರ್ವಧರ್ಮ ಸಮನ್ವಯ ಅಧ್ಯಾತ್ಮ ಕೇಂದ್ರ ಮುಖಂಡರು ಹಾಗೂ ಸದಸ್ಯರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಸೆಂಬರ್ 5 ಹಾಗೂ 6ರಂದು ನಗರದ ಹೊರವಲಯದಲ್ಲಿರುವ ರಾಣೆಸ್ಪೀರ್ ದರ್ಗಾ ಮಾಧವಾನಂದ ನಗರದ ಇಂಚಿಗೇರಿ ಶಾಖಾ ಮಠದಲ್ಲಿ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತರಾದ ಇಂಚಿಗೇರಿ ಮಠದ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ 52ನೇ ಅಧ್ಯಾತ್ಮ ಸಪ್ತಾಹ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಸಮಾರಂಭವು ದಾಸಬೋಧ ಹಾಗೂ ವೀಣಾ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಲಾಗುವುದು. ನಂತರ 2 ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ಜರುಗಲಿದ್ದು ಸಮಾರಂಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮನಸ್ಕರು ಮತ್ತು ಸಂಪ್ರದಾಯಸ್ಥರು ಸೇರಿ ನಾವು 2003ರಲ್ಲಿ ಒಂದು ಸರ್ವಧರ್ಮ ಸಮನ್ವಯ ಆಧ್ಯಾತ್ಮ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿದ್ವಿ. ಅದಾದ ನಂತರ ಒಂದು 4 ಜನ ದಾನಿಗಳಿಂದ ನಾವು ಒಂದು 120/80 ಜಾಗ ಖರೀದಿ ಮಾಡಿಕೊಂಡು ಈಗ ಕಲ್ಯಾಣ ಮಂಟಪ ಆಗಿದೆ, ದೇವಸ್ಥಾನ ಆಗಿದೆ. ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ. ಏನಪ್ಪ ಇದು ಅಂದರೆ, ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಿಗೇರಿ ಮಠ ಏನಿದೆ, ಆ ಮಠ ಜಾತ್ಯತೀತ ಮಠ ಮತ್ತು ಅನೇಕ ಅಂತರ್ಜಾತಿ ವಿವಾಹಗಳನ್ನು ಮಾಡಿದಂಥ ಮಠ. ಮುಖ್ಯವಾಗಿ ಏನು ಗೋವಾ ವಿಮೋಚನೆ ಏನಿತ್ತು, ಆ ಗೋವಾ ವಿಮೋಚನೆ ನಮ್ಮ ಅಖಂಡ ಕರ್ನಾಟಕಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಠ. ಅದು ಮಹಾದೇವಪ್ಪ ಅವರ ನೇತೃತ್ವದಲ್ಲಿ, ಅಂದರೆ ಮಾಧವಾನಂದ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ. ಆ ಎಲ್ಲ ಹೋರಾಟವನ್ನು ನೋಡಿ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಲ್ಲಿ ವೀರೇಂದ್ರ ಪಾಟೀಲ್, ಸಿದ್ದರಾಮಯ್ಯ, ಯಡಿಯೂರಪ್ಪ, ಅನೇಕ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಮತ್ತು ಭಾಳ ಅದ್ಭುತವಾಗಿ ಹೆಮ್ಮರವಾಗಿ ಬೆಳೆದಿದೆ. ಅದರ ಒಂದು ಶಾಖೆಗಳು ಕರ್ನಾಟಕ, ಉತ್ತರ ಪ್ರದೇಶ, ಗೋವಾ ಸೇರಿ 100ಕ್ಕೂ ಹೆಚ್ಚು ಮಠಗಳು, ಶಾಖಾ ಮಠಗಳಿವೆ. ಆ ಒಂದು ಕಾರಣಕ್ಕಾಗಿ ನಮ್ಮ ಕಲಬುರಗಿಯಲ್ಲಿ, ಅಂದರೆ ಬೆಂಗಳೂರಲ್ಲೂ ಕೂಡ ಇದೆ, ಕಲಬುರಗಿಯಲ್ಲೂ ಕೂಡ ಈ ಒಂದು ಸಂಪ್ರದಾಯ ಬೆಳಿಬೇಕು, ಉಳಿಬೇಕು ಮತ್ತು ಸಾಮಾಜಿಕ ಸಾಮರಸ್ಯ ಎಲ್ಲರಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು 2003ರಲ್ಲಿ ನಾವು ಈ ಮಠವನ್ನು ಸ್ಥಾಪನೆ ಮಾಡಿದ್ದೇವೆ. ಇದರಿಂದಾಗಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಅಧ್ಯಾತ್ಮ ಸಪ್ತಾಹ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ JB ಮಂಗಳಗಟ್ಟಿಯವರು ಮತ್ತು ದತ್ತಾತ್ರೇಯ ಆಸಿಲ್ಕರ್ ಅವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಸೊ ಈಗ ಈ ವರ್ಷ ನಾವು 52ನೇ ಅಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ 5ನೇ ತಾರೀಕಿಗೆ ಏನು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಆಮೇಲೆ 3 ಗಂಟೆಗೆ ಶರಣಬಸವೇಶ್ವರ ದೇವಸ್ಥಾನದಿಂದ ಇಂಚಿಗೇರಿ ಮಠದವರೆಗೂ ಕೂಡ ಭವ್ಯ ಮೆರವಣಿಗೆ ನಡೀತದೆ. ಅದೇ ದಿನ ಸಂಜೆ 5 ಗಂಟೆಗೆ ಜಗನ್ನಾಥ ಮಹಾರಾಜರು ಅವರ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೀತದೆ. ಆಮೇಲೆ ಸಾಯಂಕಾಲ ಭಜನೆಗಳು ನಡೀತವೆ. 6ನೇ ತಾರೀಕಿಗೆ ಮುಕ್ತಾಯ ಸಮಾರಂಭ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರು ಹಿಂದೆ ಬಂದಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಂದಿದ್ದಾರೆ. ಆಮೇಲೆ ಚಂದ್ರಶೇಖರ್ ರೇವೂರ್ ಪಾಟೀಲ್ ಅವರು ಬಂದೋಗಿದ್ದಾರೆ. ಆಮೇಲೆ ಈ ಅಲ್ಲಂಪ್ರಭು ಪಾಟೀಲ್ ಅವರು, ಆಮೇಲೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು, ಆಮೇಲೆ ಅನೇಕ ಸಲ ಬಂದೋಗಿದ್ದಾರೆ. ಒಂದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ಈ ಕಮಿಟಿಯವರು ಆಯ್ಕೆ ಮಾಡಿದ್ದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮುಖಾಂತರ ಈ ಒಂದು ಸರ್ವಧರ್ಮ ಸಮನ್ವಯ ಅಧ್ಯಾತ್ಮ ಕೇಂದ್ರ ಕಲಬುರಗಿ ಅವರು ಕಮಿಟಿಯವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೂ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮುಖಾಂತರ ಇಡೀ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು
ತಮ್ಮ ವಿತರಿಸ್ತೀರಿ ಅಂತ ಹೇಳ ನನಗೆ ಈ ವೇದಿಕೆಗೆ ಮೈಗಿಡ್ದಂಗೆ ಎಲ್ಲರಿಗೂ ಒಂದು ಸ್ತಂಭ